ಕ್ಯಾಬಿನೆಟ್ ನಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗುತ್ತಾ ಇಲ್ವಾ ಇದಿನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. 2 ವಾರದಿಂದ ಸೆಷನ್ ಆರಂಭ ಆಗಿದೆ. ರಾಜಕೀಯದಲ್ಲಿ ಅವ್ರ ತಲೆದಂಡ ಆಗ್ಲೇಬೇಕು, ಅಲ್ಲಿ ತನಕ ಬೇರೆ ಯಾವುದನ್ನು ಚರ್ಚೆ ಮಾಡಲ್ಲ ಅಂತ ಬಿಜೆಪಿ ಜೆಡಿಎಸ್ ಕುತ್ಕೊಂಡಿದ್ದಾವೆ. ನಾಗೇಂದ್ರ ಅವರ ತಲೆದಂಡಕ್ಕೆ ಬಿಜೆಪಿ ಇದೀಗ 3 ರೀತಿಯ ಸ್ಟ್ರಾಟಜಿಯನ್ನ ಮಾಡ್ತಾ ಇದಾರಂತೆ. ಒಂದೇದೇನಪ್ಪ ಅಂದ್ರೆ ವಿಧಾನಮಂಡಲದ ಒಳಗೆ ಮತ್ತು ಹೊರಗಡೆ ಸರ್ಕಾರದ ವಿರುದ್ಧ ಸಮರ ಸಾರೋದು. ಹಾಗಾಗಿ ಈ ಅಸೆಂಬ್ಲಿ ಮತ್ತು ಪರಿಷತ್ ಕಲಾಪ ಅಂದ್ಕೊಂಡಂಗೆ ನಡೀತಾ ಇಲ್ಲ, ಚರ್ಚೆಗಳು ಜನರ ಪರವಾಗಿ ಆಗ್ತಾ ಇಲ್ಲ. ಡಿಕೆಶಿ ಸರ್ಕಾರದ ಮೇಲೆ ಒತ್ತಡ ಇದೆ, ಆದ್ರೂ ಕೂಡ ಈಗಿನ ಸ್ಥಿತಿಯಲ್ಲಿ ನಾಗೇಂದ್ರಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದೆ ಯಾರು, ಇದೇ ಬಿಜೆಪಿ. 2ನೇ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಪಾದಯಾತ್ರೆ ಮಾಡ್ತಾರಂತೆ. ಜಗಳೂರು ಟು ಬಳ್ಳಾರಿ ಇಲ್ಲಿ ಕಾಲ್ನಡಿಗೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಒಟ್ಟು 270 ಕಿಲೋಮೀಟರ್ ದೂರ ಬಿಜೆಪಿ ನಾಯಕರು ಕಾಲ್ನಡಿಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವರು ಟಾರ್ಗೆಟ್ ಅಗೇನ್ ಸಚಿವ ನಾಗೇಂದ್ರ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಾದಯಾತ್ರೆ ಹೋಗುತ್ತೆ. ಸೊ ಈ ಮೂಲಕ ನಾಗೇಂದ್ರ ವಿರುದ್ಧ ಜನಜಾಗೃತಿ ಮಾಡಿಸೋದು ಬಿಜೆಪಿಯ ತಂತ್ರಗಾರಿಕೆ ಅಂತ ಇದ್ದಾರೆ. ಇದು ಸಕ್ಸಸ್ ಆಗುತ್ತಾ ಇಲ್ವಾ ಅದು ಬೇರೆ ಮಾತು. ಬಟ್ ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳುತ್ತಾ ಇಲ್ವಾ ಅದನ್ನ ಕಾದ್ ನೋಡ್ಬೇಕು. ಆಮೇಲೆ ಈ ಬಳ್ಳಾರಿ ಪಾದಯಾತ್ರೆ ಇದೆಯಲ್ಲ, ಇವರೇನು ಮಾಸ್ಟರ್ ಸ್ಟ್ರಾಟಜಿ ಇವತ್ತು ನೆನ್ನೆ ಹುಡುಕಿರೋದಲ್ಲ. ಇದನ್ನ ರಾಮುಲೋರ್ ಯಾವಾಗ್ಲೂ ಹೇಳಿದ್ರು, ಬಟ್ ಅವ್ರು ಕಾಣಿಸ್ಕೊಳ್ತಿರ್ಲಿಲ್ಲ. ಈಗ ಮತ್ತೆ ಬೆಳಕಿಗೆ ಬಂದಿದ್ದಾರೆ. ನೋಡೋಣ ಇದೇನಾಗುತ್ತೆ ಅಂತ. ಒಂದ್ಸಲ ನೋಡೋಣ. ಆರ್ ಅಶೋಕ್ ಮತ್ತೆ ಸಿ.ಟಿ. ರವಿ ಈ ವಿಚಾರವಾಗಿ ಮಾತಾಡಿದ್ದಾರೆ, ಕೇಳಿಸ್ಕೊಂಡು ಮುಂದುವರಿಯೋಣ. ವಿರೋಧಿ ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತದ್ದು ಪ್ರಜಾಪ್ರಭುತ್ವಕ್ಕೆ ಬರದ ದ್ರೋಹ. ಒಂಥರ ಎಮರ್ಜೆನ್ಸಿ ತರ ಇವತ್ತು ಮಾಡಿದ್ದಾರೆ. ಇಡೀ ವಿಧಾನಸೌಧ ಸುತ್ತು ಎಮರ್ಜೆನ್ಸಿ ತರ. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೆ ಬಂದು ರಾಜೀನಾಮೆ ತಗೊಂಡ್ಲಿ. ದಲಿತರನ್ನ ನುಂಗಿದಾರ ಇಲ್ಲ ಅಂತ ಹೇಳಿ, ಯಾಕೆ ಅರೆಸ್ಟ್ ಆದ ಅಂತ ಹೇಳಿ, ಯಾಕೆ ವಜಾ ಮಾಡ್ದ ಅಂತ ಹೇಳ್ಬೇಕಲ್ಲ. ಅವ್ರಿಗೆ ಬೋನಸ್ ಮೇಲೆ ಬೋನಸ್ ಕೊಡ್ತಾವ್ರೆ. ಅಂದ್ರೆ ಹಣ ನಾವೆಲ್ಲ ಹಂಚ್ಕೊಂಡಿದಿರಿ, ಅವನ್ನ ಬಿಡಲ್ಲ ನಾವು ಅಂತ ಹೇಳಿ ಒಂದು ಸ್ಪಷ್ಟ. ನಾವು ದುಡ್ಡೆಲ್ಲ ಹಂಚ್ಕೊಂಡ್ಬಿಟ್ಟಿದಿರಿ, ಇವಾಗ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಲೂಟಿ ಖಾತೆಗೆ ಮಂತ್ರಿ ಮಾಡ್ಲಿ, ಅವನ್ನ ಲೂಟಿ ಖಾತೆಗೆ ಮಂತ್ರಿ ಮಾಡ್ಲಿ. ದಲಿತರ ಹಣ ಲೂಟಿ ಮಾಡಿದವನ್ನ ಮಂತ್ರಿ ಮಾಡಿ ಲೂಟಿ ಖಾತೆ ಮಂತ್ರಿ ಅಂತ ಮಾಡಿಬಿಡ್ಲಿ. ಈ ಸರ್ಕಾರವೇ ಗುಂಡಾಗಿರಿ ಮಾಡ್ತಾ ಇದೆ. ಭ್ರಷ್ಟರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಕೋತ್ವಾಲನ್ ಶಿಷ್ಯರು. ಕಾಂಗ್ರೆಸ್ ಸರ್ಕಾರ, ಇಡೀ ಸರ್ಕಾರ ಇವತ್ತು ಭ್ರಷ್ಟರು. ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಯಾಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನಾಗೇಂದ್ರ ಅವ್ರ ಬಗ್ಗೆ ಅಷ್ಟೊಂದು ಭಯ ಯಾಕೆ ಅಂತ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಇವತ್ತು ದಲಿತರ ಮೇಲೆ ಸವಾರಿ ಮಾಡಿದ ಹೊರಟಿದ್ದಾರೆ. ಭ್ರಷ್ಟನನ್ನ ಇವತ್ತು ಸಚಿವ ಸಂಪುಟದಲ್ಲಿ ಹಿಡ್ಕೊಂಡು ಭ್ರಷ್ಟರ ರಕ್ಷಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ, ನಾವು ಜೆಡಿಎಸ್ ಇಬ್ರು ಕೂಡ ಇದನ್ನ ನಾವು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೇವೆ. ನೋಡ್ರಿ, ಗುಂಡಾಗರ್ದಿ ಮಾಡಿಕೊಂಡು ರಾಜಕೀಯದಲ್ಲಿ ಮೇಲ್ ಬಂದಿರ್ತಕ್ಕಂಥವ್ರು ಯಾರು ಅಂತೇಳಿ ರಾಜ್ಯದ ಜನತೆ ಗೊತ್ತಿದೆ. ಗುಂಡಾಗಿರಿ ಮಾಡ್ಕೊಂಡೆ ಅವರು ರಾಜಕೀಯ ಜೀವನವನ್ನ ರೂಪಿಸ್ಕೊಂಡಿರ್ತಕ್ಕಂಥವ್ರು. ಇವತ್ತು ಮುಖ್ಯಮಂತ್ರಿಗಳು ನಮ್ಮನ್ನ ಗುಂಡಾಗರ್ದಿ ಅಂತ ಹೇಳಿದ್ದಾರೆ. ಇವತ್ತು ಅವ್ರು ಯಾವ ರೀತಿ ಗುಂಡಾಗರ್ದಿ ಮಾಡಿದರೆ ರಾಜ್ಯ ಜನತೆಗೂ ಗೊತ್ತಿದೆ, ಬೆಂಗಳೂರು ಜನರಿಗೂ ಕೂಡ ಗೊತ್ತಿದೆ. ಇವತ್ತು ನಾವು ಪ್ರಾಮಾಣಿಕವಾಗಿ ದಲಿತರ ಪರವಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನಾವು ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಇಂಥ ಸಂದರ್ಭ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನ ಇವತ್ತು ಗುಂಡಾಗಳು ಅಂತೇಳಿ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನೀವು ಗುಂಡಾಗಳು, ಡಿ.ಕೆ. ಶಿವಕುಮಾರ್ ಅವರೇ ನೀವು ಗುಂಡಾಗಳು. ಇವತ್ತು ಗುಂಡಾಗರ್ದಿ ಏನು ಅಂತೇಳಿ ನಿಮಗಿಂತ ಇನ್ಯಾರು ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರು ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ನಮಸ್ಕಾರ. ಇಡೀ ಸೆಷನ್ ಅನ್ನ ಇದ್ರಲ್ಲೇ ಮುಳುಗಿಸ್ಬಿಟ್ರಲ್ಲ ಸರ್ ಎಲ್ಲರೂ ಸೇರ್ಕೊಂಡು. ಬರ ಎಲ್ಲಿ, ನೆರೆ ಎಲ್ಲಿ, ಬಡತನ ಎಲ್ಲಿ, ಗುಂಡಿ ರೋಡ್ ಎಲ್ಲಿ, ನೀರಿಲ್ಲ ಅನ್ನೋದೆಲ್ಲಿ, ಇಡೀ ಚರ್ಚೆನ ಇದ್ರಲ್ಲೇ ಮುಳುಗಿಸ್ಬಿಟ್ರಲ್ಲ. ಒಂದು, ಈ ನಾಗೇಂದ್ರ ಅವರ ರಾಜೀನಾಮೆ, ನಾಗೇಂದ್ರ ಅವರ ಸಂಪುಟಕ್ಕೆ ಸೇರಿಸಿಕೊಂಡದ್ದು ತಪ್ಪು ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಕರೆಕ್ಟ್. ಆದ್ರೆ ಈ ಸದನದಲ್ಲಿ ಚರ್ಚೆಗಳು ಯಾರಿಗೆ ಬೇಕಾಗಿರ್ಲಿಲ್ಲ, ಯಾರಿಗೆ ಬೇಕಾಗಿತ್ತು? ಕಾಂಗ್ರೆಸ್ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಚರ್ಚೆಗಳು ನಡೆಯೋದು ಬೇಕಾಗಿತ್ತ? ಈ ಸದನದಲ್ಲಿ ಸದನ ನಡೆಯುವ ಕೆಲವೇ ದಿನಗಳ ಮುಂಚೆ ಖಾತೆ ಹಂಚಿಕೆ ಆಗಿತ್ತು. ಮತ್ತೆ ಸದನ ನಡೆದ್ರೆ ಇಲ್ಲಿ ಬಿಡದಿಯ ಚರ್ಚೆ ಬರ್ತಿತ್ತು, ನೈಸ್ ರೋಡ್ ಚರ್ಚೆ ಬರ್ತಿತ್ತು, ಆಮೇಲೆ ಹನೂರು ಗೋಲಿಬಾರ್ ಚರ್ಚೆ ಆಗ್ತಿತ್ತು, ಪ್ರವಾಹದ ಬಗ್ಗೆ ಚರ್ಚೆ ಆಗ್ತಿತ್ತು, ನೆರೆಯ ಬಗ್ಗೆ ಚರ್ಚೆ ಆಗ್ತಿತ್ತು. ಇವೆಲ್ಲ ಮತ್ತೆ KPSC ಕರ್ಮಕಾಂಡ ಅದು ಚರ್ಚೆ ಆಗ್ತಿತ್ತು.
ಇವ್ಯಾವ ಚರ್ಚೆಗಳು ನಡೆಯೋದು ಸರ್ಕಾರಕ್ಕೆ ಬೇಕಾಗಿರ್ಲಿಲ್ಲ. ಮತ್ತೆ ಆ ಚರ್ಚೆಗಳು ನಡೆಯದಂಗೆ ಅನುಕೂಲ ಮಾಡಿಕೊಟ್ಟಿದೆ ಅನ್ಸ್ತದೆ ಎಲ್ಲೋ ಒಂದ್ ಕಡೆ ಬಿಜೆಪಿ ನನಗೆ. ಯಾಕಂದ್ರೆ ಈ ಒಂದು ವಿಚಾರವನ್ನ ಹ್ಯಾಂಡಲ್ ಮಾಡೋ ರೀತಿ ಬೇರೆ ಆಗಿರ್ಬೋದಾಗಿತ್ತು. ಆದ್ರೆ ಸದನವನ್ನು ನಡೆಯದೆ ಬಿಡೋದಿದೆಯಲ್ಲ, ಅದು ಬಿಜೆಪಿಗೆ ಅನ್ಸಿರ್ಬೋದು ಕೆಲವು ನಾಯಕರಿಗೆ. ಅವರು ಧರ್ಮೇಂದ್ರ ಪ್ರಧಾನ್ ಅವರ ನ್ಯಾಯ ರಾಜೀನಾಮೆ ತಗೊಂಡ್ರ ಮೇಲೆ ನಾವು ಅದೇ ತರ ಇಲ್ಲಿ ಮಾಡೋಣ ಅಂತೇಳಿ. ಆದ್ರೆ ಇಲ್ಲಿ ಆಗಿದ್ದೇನು, ಚರ್ಚೆ ನಡೆಯೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಿರ್ಲಿಲ್ಲ. ಇವತ್ತು ಸಂಜೆ ಅಥವಾ ನಾಳೆ, ಹಬ್ಬ ಬಂದ್ರೆ ನಾಳೆ ಸದನ ಮುಗಿದು ಬಿಡ್ತದೆ. ಇವತ್ತು ಸಂಜೆನೆ ಮುಗಿಸ್ಬಿಡ್ತಾರೆ ಅಂತ ಒಂದು ಸುದ್ದಿ ಇದೆ, ಅದನ್ನ ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಬಟ್ ಚರ್ಚೆ ಮುಗಿದೋಗ್ಬಿಡ್ತದೆ. ಆಮೇಲೆ ರಾಜೀನಾಮೆ ತಗೊಂಡ್ರು ಕೂಡ ಇವ್ರ ಹೋರಾಟಕ್ಕೆ ಫಲ ಇರೋದಿಲ್ಲ, ಮತ್ತೆ ಸದನದಿಂದ ಬಚಾವ್ ಆಗ್ಬಿಡ್ತಾರೆ, ಸರ್ಕಾರ ಬಚಾವ್ ಆಗ್ಬಿಡ್ತದೆ. ಹೀಗಿರುವಾಗ ಇದೆಲ್ಲ ಒಂದ್ ಕಡೆ ನನಗೆ ಒಂದ್ ರೀತಿಯ ಪ್ರವಾಸನ ತರಣ ಕಾಣ್ತದೆ ನನಗೆ ವಿದ್ಯೆ. ಅಂದ್ರೆ ಸರ್ ಬಸವರಾಜ್ ಸರ್, ಬಿಜೆಪಿಗೆ ವಿರೋಧ ಪಕ್ಷದ ಕೆಲಸ ಹೇಳ್ಕೊಡ್ಬೇಕಾ ಅಂತ? ಅಲ್ಲ, ಆ ಪರಿಸ್ಥಿತಿ ಬಂದಿದೆ ಈಗ. ಕರ್ನಾಟಕದ ಬಿಜೆಪಿಗೆ ವಿರೋಧ ಪಕ್ಷದ ಕೆಲಸ ಏನು ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಈ ಬಿಡದಿ ಹೋರಾಟದಲ್ಲಿ ಇವ್ರು ಇರ್ಲಿಲ್ಲ, ಮತ್ತೆ ಈ ರೀತಿಯ ನಾಗೇಂದ್ರ ವಿರುದ್ಧದ ಹೋರಾಟದಲ್ಲಿ ಜೆಡಿಎಸ್ ಇಲ್ಲ. ಒಬ್ಬನೇ ಒಬ್ಬ ಜೆಡಿಎಸ್ ನಾಯಕ ಕೂಡ ಇವ್ರ ಜೊತೆಯಲ್ಲಿ ಮಾತಾಡ್ತಾ ಇಲ್ಲ. ಜೊತೆಗೆ ಯಾವ ನೈಸ್ ವಿಚಾರವನ್ನ ಸದನದಲ್ಲಿ ಚರ್ಚೆ ಆಗ್ಬೇಕಿತ್ತು, ಆ ನೈಸ್ ಕುರಿತಾಗಿ, ಆ ಯೋಜನೆ ಕುರಿತಾಗಿ, ಹೈಕೋರ್ಟ್ ನ ತೀರ್ಪಿನ ಕುರಿತಾಗಿ ಒಂದು ಪೂರ್ತಿ ಪುಟದ ಜಾಹೀರಾತನ್ನು ನಿನ್ನೆ ಪೇಪರ್ ಅಲ್ಲಿ ಕೊಟ್ರು. ಹೌದು, ಜೆಡಿಎಸ್ ಪರವಾಗದ ಕೆಲವೊಂದು ವೇದಿಕೆಗಳು. ಅಂದ್ರೆ ಯಾವುದು ಚರ್ಚೆ ಆಗ್ಬೇಕು ಸದನದಲ್ಲಿ, ಅದು ಸದನ ಚರ್ಚೆ ಆಗ್ತಾ ಇಲ್ಲ. ಇವತ್ತು ಬೆಳಗ್ಗೆ ನಮ್ಮ ಚವಾತ್ ನಾರಾಯಣ ಸ್ವಾಮಿ ಹೇಳಿದ್ರು, ಅದೇನಿಲ್ಲ ರೀ, ನೈಸ್ ನಿಲ್ಲಿಸ್ಬೇಕು, ಬಿಡದಿ ಕೈ ಬಿಡ್ಬೇಕು, ಅದ್ರಲ್ಲಿ ಚರ್ಚೆ ಏನ್ ಮಾಡೋದಿದೆ, ನಾವು ಹೊರಗಡೆ ಅವರು. ಅರೆ, ಸದನದ ಹೊರಗಡೆ ನಿಂತ್ಕೊಂಡು ಒಬ್ಬ ವಿರೋಧ ಪಕ್ಷದ ನಾಯಕ ಈ ರೀತಿ ಮಾತಾಡ್ತಾರೆ ಅಂದ್ರೆ ಮತ್ ಸದನ ಇರೋದೇನಕ್ಕೆ? ಕರೆಕ್ಟ್. ನೀವು ಸದನ ಹೋಗೋದೇನಕ್ಕೆ? ಕರೆಕ್ಟ್. ಅಲ್ಲ, ಕಾಂಗ್ರೆಸ್ ಸರ್, ಅವರಲ್ಲಿ ಮಿನಿಸ್ಟರ್ ಆಗಿರೋರಲ್ಲಿ 45% ಇಂಥದ್ದೇ ಕೇಸ್ಗಳಲ್ಲಿ ಇದ್ದಾರೆ ಕಣ್ರಿ, ಅವರು ನೋ ಕೇಳಿ ಅಂತಾರೆ, ನೋಡಿಸ್ಕೊಳ್ತಾ ಇದಾರೆ. ಅಷ್ಟೇ ಅಲ್ಲ, ಬಹಳ ದೊಡ್ಡ ಆಭಾಸಕರ ಅಂದ್ರೆ ಈ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಪ್ಲಕಾರ್ಡ್ ಅನ್ನು ಹಿಡ್ಕೊಂಡು ಅಶೋಕ್ ಹೋಗ್ತಾರಲ್ಲ, ಅವ್ರ ಪಕ್ಕದ ಇನ್ನೊಬ್ಬ ವ್ಯಕ್ತಿ ಆ ಪ್ಲಕಾರ್ಡ್ ಹಿಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಹೆಸರು ಗಾಲಿ ಜನಾರ್ದನ್ ರೆಡ್ಡಿ. ಇದ್ರಂತ ಆಭಾಸ ಮತ್ತೊಂದಿದೆಯಾ? ಈಗ ನಾಳೆ ಬಳ್ಳಾರಿ ಚಲೋ ಅಂತ ಮಾಡ್ತಾರಂತೆ. ಜನಾರ್ದನ್ ರೆಡ್ಡಿ ನೋಡ್ಬೇಕು ನಾನು, ಆ ಒಂದು ಪ್ಲಕಾರ್ಡ್ ಹಿಡ್ಕೊಂಡು ಬಳ್ಳಾರಿ ಚಲೋ ಮಾಡೋದನ್ನ. ಸೊ ಈ ಎಲ್ಲ ಆಭಾಸಗಳಿದ್ದಾವೆ. ಈ ಯಾವ ರೀತಿಯ ಗೂಂಡಾಗಿರಿ ಅಥವಾ ಯಾವ ರೀತಿಯ ಮೆಟ್ರೋ ಇವತ್ತು ಬ್ಲಾಕ್ ಮಾಡಿದ್ರು, ಅಲ್ಲಿ ವಿಧಾನಸೌಧಕ್ಕೆ ಬರೋ ಕೆಲವು ಮೆಟ್ರೋಗಳನ್ನೆಲ್ಲ ರೂಟ್ ಕ್ಲೋಸ್ ಆಗಿತ್ತು. ಇವೆಲ್ಲವನ್ನ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರನೇ ಮಾಡಿದೆ, ಇಲ್ಲಿ ಇವರು ಮಾಡ್ತಿದ್ದಾರೆ. ಜನಸಾಮಾನ್ಯರಿಗೆ ಕಾಲಕ್ರಮ ಏನ್ ಬರ್ತದೆ, ಏನ್ ಸಮಸ್ಯೆ ಆಗ್ತದೆ ಅಂದ್ರೆ ಯಾರನ್ನ ನಂಬ್ಬೇಕು ನಾವು? ಯಾರು ನಮ್ಮ ಹಿತವರು, ನಮ್ಮ ಹಿತ ಕಾಪಾಡೋರು ಯಾರು? ನಾವೆಂತ ಪುಣ್ಯ ಮಾಡಿದೀವಿ ಸರ್, ಎಂತ ಭಾಗ್ಯ ಮಾಡಿ ಇಂತ ವಿರೋಧ ಪಕ್ಷದವ್ರನ್ನ ನಮ್ ಪರವಾಗಿ ನಿಂತ್ಕೊಳ್ತಾರೆ ಅಂತ ಕಾಯ್ತಾ ಇದ್ವಿ ಸರ್ ನಾವು. ಇಡೀ ಸೆಷನ್ ನುಂಗ್ ನೀರ್ ಕುಡಿದು ಬಿಟ್ರು. ಎನಿವೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು PNS ವಿಸ್ತಾರ ಜೊತೆಗೆ ಟೈಮ್ ಕೊಟ್ಟು ಮಾತಾಡಿದಿರಿ. ವಿರೋಧ ಪಕ್ಷಕ್ಕೆ ಒಂದು ಟ್ಯೂಷನ್ ಅಗತ್ಯ ಇದೆ, ಖಂಡಿತವಾಗ್ಲೂ ಟ್ಯೂಷನ್ ಅಗತ್ಯ ಇದೆ. ಯಾವಾಗ ಏನ್ ಮಾತಾಡ್ಬೇಕು, ಏನ್ ಪ್ರಸ್ತಾಪ ಮಾಡ್ಬೇಕು. ಇಡೀ ಒಂದ್ ಸೆಷನ್ ಹಾಳು ಮಾಡ್ಬಿಟ್ರಲ್ರಿ. ನಮ್ ಪರವಾಗಿ ಹೋಗಿ ಕೇಳ್ತೀರಿ, ಓಟ್ ಹಾಕಿರೋರ್ ಪರವಾಗಿ, ಊರಿನ ಜನರ ಪರವಾಗಿ, ಅಭಿವೃದ್ಧಿ ಪರವಾಗಿ ಮಾತಾಡ್ತೀರಿ, ರೈತರ ಪರವಾಗಿ ಮಾತಾಡ್ತೀರಿ, ಹೆಣ್ಮಕ್ಳ ಪರವಾಗಿ ಮಾತಾಡ್ತೀರಿ ಅಂದ್ರೆ ಇದೆ. ನಾಗೇಂದ್ರ ಮುಗಿತಾ? ಟೈಮ್ ಮುಗಿತಾ ಸೆಷನ್ನು? ಏನಪ್ಪ, ಒಂದ್ ಬ್ರೇಕ್ ತಗೊಳ್ಳಿ, ವಾಪಸ್ ಬೇಗ ಬರ್ತೀವಿ. ಉಳ್ದಿರೋ ಸುದ್ದಿಯನ್ನ ನೋಡ್ತಾ ಹೋಗೋಣ.